ಭಾರತ ಮತ್ತು ಪಾಕಿಸ್ತಾನದ ನಡುವೆ ದಿನ ಕಳೆದ ಹಾಗೆ ಯುದ್ಧದ ಕಾರ್ಮೋಡ ಜಾಸ್ತಿ ಆಗ್ತಾ ಇದೆ. ಶತಾಯಗತಾಯ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಲೇಬೇಕು ಅಂತ ಹೇಳಿ ಭಾರತ ಕೂಡ ಪಣ ತೊಟ್ಟಿದೆ. ಇದರ ನಡುವೆ ಯುದ್ಧಾಭ್ಯಾಸವನ್ನು ಶುರು ಮಾಡಿರುವಂತಹ ಭಾರತೀಯ ಸೇನೆಗಳನ್ನು ನೋಡಿ ಪಾಕ್ ಕೂತಲ್ಲಿಯೇ ಬೆವರ್ತಾ ಇದೆ. ಭಾರತದ ತೀವ್ರ ತಯಾರಿಯ ನಡುವೆ ಪಾಕಿಸ್ತಾನಕ್ಕೀಗ ಹೊಸ ಟೆನ್ಷನ್ ಒಂದು ಶುರುವಾಗಿದೆಯಂತೆ. ಯುದ್ಧಾರಂಭಕ್ಕೂ ಮುನ್ನವೇ ಪಾಕ್ನ ಬಳಿ ಶಸ್ತ್ರಾಸ್ತ್ರಗಳ ಕೊರತೆ ಇರೋದು ಈಗ ಎದ್ದು ಕಾಣಿಸ್ತಾ ಇದೆ. ಸಮರಾಭ್ಯಾಸ ಮಾಡೋದಕ್ಕೂ ಕೂಡ ಪಾಕ್ನ ಬಳಿ ಮದ್ದು ಗುಂಡುಗಳಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಕೇಂದ್ರ ಗುಪ್ತಚರ ಇಲಾಖೆಯ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಇದಾಗಿರುವಂಥದ್ದು. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಪಾಕಿಸ್ತಾನ ಹೇಗೆ ದಿವಾಳಿಯಾಗಿದೆ, ಬರ್ಬಾದಾಗಿ ಹೋಗಿದೆ ಅಂತ ಹೇಳಿ. ಆಕ್ಚುಲಿ ಇವಾಗಲ್ಲ ಪ್ರೇಮ್ ದಿವಾಳಿ ಆಗಿರೋದು, ಬರ್ಬಾದಾಗಿರೋದು. ಲಾಸ್ಟ್ 3 ವರ್ಷದಿಂದ ನೀವು ಅವ್ರದ್ದು ಸೇನೆದು ಟ್ರ್ಯಾಕ್ ರೆಕಾರ್ಡ್ ತೆಗೆದು ನೋಡಿದ್ರೆ ಸೇನೆಯಿಂದ ಸಮರಾಭ್ಯಾಸ ನಿಂತು ಬಿಟ್ಟಿದೆ. ಅಂದ್ರೆ ಒಂದು ಎಕ್ಸರ್ಸೈಸ್ ಗೊತ್ತಿರುತ್ತಲ್ಲ ನಿಮ್ಗೆ, ಆರ್ಮಿ ಎಕ್ಸರ್ಸೈಸು, ಅದನ್ನ ಸ್ಟಾಪ್ ಮಾಡಿದ್ರು. ಯಾಕೆ ಸ್ಟಾಪ್ ಮಾಡಿದ್ರು ಅಂದ್ರೆ ಫ್ಯೂಲ್ ಕಾಸಿಲ್ಲ ಅಂತ. ಈಗ ಅದ್ರ ಮುಂದುವರೆದ ಭಾಗ ಅಷ್ಟೇ ನಿಮ್ಗೆ. ಆಮೇಲೆ ಭಾರತದ ಜೊತೆಗೆ ಯುದ್ಧ ಮಾಡಿ 13 ದಿನದಲ್ಲಿ ಮಣ್ಣು ಮುಕ್ಕದಂತಹ ಪರಿಸ್ಥಿತಿಯನ್ನೇ ನಾವು 1971 ವಾರಲ್ಲಿ ನೋಡಿದೀವಿ. 13 ದಿನ ನಿಲ್ಲಕ್ಕಾಗಿಲ್ಲ ಭಾರತದ ಮೇಲೆ ಅವ್ರಿಗೆ. ಕಾರ್ಗಿಲ್ ಯುದ್ಧ ತಿಂಗಳಾನ್ಗಟ್ಲೆ ಆಯಿತು, ಬಿಕಾಸ್ ಅದು ಪೂರ್ಣ ಪ್ರಮಾಣದ ಯುದ್ಧ ಆಗಿರಲಿಲ್ಲ. ಪೂರ್ಣ ಪ್ರಮಾಣವಾಗಿ ಯಾವಾಗ ಯುದ್ಧಕ್ಕೆ ಬಂದಿದ್ದಾರೆ, ಜಸ್ಟ್ ದಿನಗಳ ಲೆಕ್ಕದಲ್ಲಿ ಅವ್ರನ್ನ ಹೊಡೆದು ಭಾರತ ಅವ್ರಿಗೆ ಯಾವ ಜಾಗ ನಿಮ್ದು ಅನ್ನೋದನ್ನು ತೋರಿಸಿದೆ. ಸೊ ಇದೇನು ಹೊಸ ಸುದ್ದಿ ಅಲ್ಲ ಅಥವಾ ಆಶ್ಚರ್ಯ ಪಡುವಂತಹ ಸುದ್ದಿ ಅಲ್ಲ. ಬಿಕಾಸ್ ಸೇನಾಭ್ಯಾಸ ಸಮರಾಭ್ಯಾಸವನ್ನೇ ಮಾಡದಿದ್ದವರು ಇನ್ನು ಮದ್ದುಗುಂಡುಗಳನ್ನು ಹೆಂಗೆ ಇಟ್ಕೊಳ್ಳೋಕೆ ಸಾಧ್ಯ ಇದೆ? ಓಕೆ, ಪಾಕ್ ಬಳಿ ಶಸ್ತ್ರಾಸ್ತ್ರಗಳು ಇಲ್ಲ ಅನ್ನೋದ್ರ ಡೀಟೇಲ್ಸ್ ನಾವು ಕೊಡ್ತಾ ಇದ್ವಿ. ತೀವ್ರ ಆರ್ಥಿಕ ಸಂಕಷ್ಟದಿಂದಾಗಿ ಸೇನೆಯನ್ನು ಬಲಪಡಿಸಿಲ್ಲ. ಲಾಸ್ಟ್ 4 ಇಯರ್ಸಿಂದ ಯಾವುದೇ ಜಗತ್ತಿನ ಯಾವುದೇ ಆರ್ಮಿಗಾದರೂ ಅವರಿಗೆ ಸಮರಾಭ್ಯಾಸ ಮಾಡಬೇಕಾಗಿರೋದು ಪ್ರತಿದಿನ ಡ್ಯೂಟಿ. ಪ್ರತಿದಿನ ನಾವೆಲ್ಲ ಬಂದು ಇಲ್ಲಿ ಹೇಗೆ ಬುಲೆಟಿನ್ಗಳನ್ನು ಮಾಡ್ತೀವಿ, ಅದೇ ರೀತಿ ಅವ್ರದ್ದು ಒಂದು ಎಕ್ಸಸೈಸ್ ಇರುತ್ತೆ. ಪ್ರತಿದಿನ ಕ್ಷಿಪಣಿಗಳನ್ನು ಟೆಸ್ಟ್ ಮಾಡೋದು ಅಥವಾ ಇಂಧನ ತುಂಬಿಸ್ಕೊಂಡು ಟ್ಯಾಂಕರ್ಗಳನ್ನ ಸಜ್ಜುಗೊಳಿಸೋದು, ಮೇಂಟೈನ್ ಮಾಡೋದು, ಅದು ಯಾವುದಕ್ಕೂ ದುಡ್ಡಿಲ್ಲ ಅವ್ರ ಹತ್ರ. ಪಾಕಿಸ್ತಾನದ ಶಸ್ತ್ರಾಗಾರದಲ್ಲಿ ಫಿರಂಗಿ ಮದ್ದಿನ ಕೊರತೆ ಇರೋದು ಗೊತ್ತಾಗ್ತಾ ಇದೆ. ಇದು ವಿಪರೀತ ಕೊರತೆ ಇದೆ ಅಂತಲೂ ನಾವು ಈಗಲೇ ಅಂದಾಜು ಮಾಡೋಕ್ಕಾಗಲ್ಲ. ಅವ್ರು ಸುಳ್ಳು ಸುದ್ದಿನೂ ಕೊಟ್ಟಿರ್ಬೋದು. ಎಷ್ಟೊಂದ್ಸಲ ಒಂದು ಶತ್ರು ದೇಶಕ್ಕೆ ಒಂದು ಅಡ್ವಾಂಟೇಜನ್ನು ಅವ್ರು ಕೊಡ್ತಾರೆ. ನಮ್ಮ ಹತ್ರ ಏನಿಲ್ಲ, ನಾವು ತುಂಬ ವೀಕ್ ಇದ್ದೀವಿ ಅಂತ ತೋರಿಸೋದು. ನಾವು ನೆಗ್ಲೆಕ್ಟ್ ಮಾಡಿದ ತಕ್ಷಣ ನಮ್ಮ ಮೇಲೆ ಅಟ್ಯಾಕ್ ಮಾಡೋದು. ಇದೆಲ್ಲ ಯುದ್ಧದ ಸ್ಟ್ರಾಟಜಿಗಳು. ದೀರ್ಘಕಾಲದ ಯುದ್ಧದ ಸ್ಥಿತಿ ಎದುರಿಸೋದಕ್ಕಾಗೋದಿಲ್ಲ ಪಾಕಿಸ್ತಾನಕ್ಕೆ ಅನ್ನೋದು ಒಂದು ಮಾಹಿತಿ. ಅಂದರೆ ನಾನು ಹೇಳ್ತದೆ ನಿಮಗೆ, 1971 ವಾರ್ ಎಷ್ಟು ದಿನ ಆಯಿತು ಅಂದರೆ 13 ದಿನದಲ್ಲಿ ಮುಗಿದೋಯ್ತು. ಪಾಕ್ ಬಳಿ ಇರುವಂತಹ ಫಿರಂಗಿ ಮದ್ದುಗುಂಡುಗಳು 4 ದಿನಕ್ಕಷ್ಟೇ ಸಾಕಾಗ್ಬೋದು ಅನ್ನೋ ಟೆನ್ಷನ್ ಸೇನಾ ಮುಖ್ಯಸ್ಥರಿಗಿದೆ. ಅವರಿಗೆ ರಣೋತ್ಸಾಹ ಇತ್ತು, ನಾವು ಮುಗಿಸ್ಬಿಡ್ತೀವಿ, ಬನ್ನಿ ಈ ಬಾಂಬ್ ಹಾಕ್ತೀವಿ, ಆ ಬಾಂಬ್ ಹಾಕ್ತೀವಿ ಅಂತ. ಅದೆಲ್ಲ ಕರಗಿ ನೀರಾಗೋಗಿದೆ. ರಿಯಾಲಿಟಿ ದರ್ಶನ ಆಗಿದೆ ಅವರಿಗೆ. ಬಹಳಷ್ಟು ಯೋಚಿಸಿ ಬಳಕೆ ಮಾಡಿದ್ರೆ 7 ದಿನ ಖಾಲಿ ಆಗಬಹುದು ಅಂತ. ನನ್ನ ಪ್ರಕಾರ ಒಂದು ವೇಳೆ ಇದು ನಿಜ ಆದರೆ ಪಾಕಿಸ್ತಾನ ಇನ್ನೂ ವಿಪರೀತವಾಗಿ ಅಪಾಯದ ಅಂಚಿಗೆ ಸಿಕ್ಕಾಕೊಳ್ಳುತ್ತೆ. ಆಮೇಲೆ ಈ ಪಾಯಿಂಟನ್ನು ನನಗೆ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇಸ್ರೇಲ್ ಬಹಳ ಕಡ್ಡಿ ತುಂಡು ಮಾಡಿದಂತ ಹೇಳಿದೆ, ನಾವು ಪಾಕಿಸ್ತಾನಕ್ಕೆ ಯಾವುದೇ ರೀತಿಯಾಗಿ ಶಸ್ತ್ರಾಸ್ತ್ರಗಳನ್ನು ಕೊಡಲ್ಲ ಅಂತ. ಯಾಕಂದರೆ ಇಸ್ರೇಲು ಭಾರತಕ್ಕೆ ಮಿತ್ರ ರಾಷ್ಟ್ರ. ಸೊ ನಮ್ಮ ಜೊತೆಗೆ ಯುದ್ಧ ಮಾಡಬೇಕಾದ್ರೆ ಅವ್ರಿಗೆ ವೆಪನ್ ಕೊಡ್ತಾರೆ? ಸೊ ಈ ಪಾಯಿಂಟ್ ನನಗಂತೂ ಒಪ್ಪಿಗೆ ಇಲ್ಲ. ಉಕ್ರೇನ್ ತನ್ನದೇ ಜಂಜಾಟದಲ್ಲಿ ಮುಳುಗಿ ಹೋಗಿದೆ ರಷ್ಯಾ ಜೊತೆಗೆ. ಅವ್ರಿಗೆ ವೆಪನ್ಸ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಇಲ್ಲ. ಯುದ್ಧ ಕಾರ್ಮೋಡ ಕವಿದ ಬೆನ್ನಲ್ಲೇ ಶಸ್ತ್ರಾಸ್ತ್ರಗಳಿಗಾಗಿ ಚೀನಾ ಬೆನ್ನು ಬಿದ್ದ ಪಾಕ್ ಇಲ್ಲಿ ಕೊಡ್ಬೋದು, ಇಲ್ಲ ಅವಕಾಶ ಇದೆ. ಇನ್ಫ್ಯಾಕ್ಟ್ ಇವ್ರ ಹತ್ರ ಇರುವಂತಹ ಅತ್ಯಾಧುನಿಕ ಏರ್ಕ್ರಾಫ್ಟ್ ಇದೆಯಲ್ಲ, J-17 ಜಿಂಗಡು, ಅದನ್ನು ಕೊಟ್ಟಿರೋದು ಚೀನಾನೇ. ಒಟ್ಟು 17 ವಿಮಾನಗಳು ಅವ್ರ ಹತ್ರ ಇದೆ. F-16 ಇದೆ, 36 ವಿಮಾನ. ಸೊ ಇದನ್ನೆಲ್ಲ ನಂಬ್ಕೊಂಡು ನಮ್ಮ ಜೊತೆಗೆ ಯುದ್ಧ ಅಂತ ಅಂತಿದ್ದಾರೆ. ಬಟ್ ಒಳಗೊಳಗೆ ಪುಕ್ಕ ಮುಂದುವರಿತಾರೆ.